ನೆಕ್ಸ್ಟು ಆಕ್ಸಿಡೆಂಟ್ಸ್ ಆದಮೇಲೆ ನೀವು ತಿದ್ಕೋತೀರಾ, ಮೇಲ್ಗಡೆ ಹತ್ತೋರು ತಿದ್ಕೋತಾರೆ? ಬನ್ನಿ ಮೇಡಮ್ ಆಕ್ಸಿಡೆಂಟ್ ಆದಮೇಲೆ ಎಲ್ಲರೂ ಉತ್ತರ ಕೊಡೋರೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅದನ್ನು ಮಾಡೋದೇ ಇಲ್ಲ ಯಾರು. ನಿಮ್ಮ ಹತ್ರ ಅರ್ಥಾಡಿದ್ದು 3 ಅರ್ಥಾಡ್ ಹಾಕೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಅಲ್ಲ ಮೇಡಮ್, 3 ಅರ್ಥಾಡಿದ್ದು 3 ಅರ್ಥಾಡ್ ಹಾಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ಮು? ಯಾಕೆ ಹಾಕಲ್ಲ? ಯಾಕೆ ಭಾರ ಆಗುತ್ತಾ GOSಗೆ ಏನಾದರೂ? ಅಣ್ಣ ಮೇಸ್ತ್ರಿ ಯಾರಣ್ಣ ತಾವು? ನಮಸ್ತೆ ಸರ್. ಯಾಕೆ ಸರ್ ಒಂದೇ ಅರ್ಥರಾಡು? ಯಾಕೆ ಒಂದೇ ಅರ್ಥರಾಡು? ಒಂದೇ ಅರ್ಥರಾಡ ಕಾಮನ್ ಮಾಡ್ಕೊಳ್ಳೋರು ಸರ್. ಏನಾರು ಮಾಡ್ಕೊಂಡಿರಲಿ, 3 ಅರ್ಥರಾಡ್ ಹಾಕೋದಕ್ಕೆ ಏನು ಸರ್ ಪ್ರಾಬ್ಲಮ್ಮು? ಅವ್ರಿಗೆ ಯಾಕೆ ಸರ್ ಹೆಲ್ಮೆಟ್ ಇಲ್ಲ? ತಲೆಗೆ ಏಟಾಯ್ತಲ್ಲ ಮೇಲ್ಗಡೆ ಏನು ಮಾಡ್ತೀರಿ? ಕೆಳಗಡೆ ಬಿದ್ದರು ಏನಾರು ಆದರೆ ಏನು ಮಾಡ್ತೀರಿ ತಾವು? ತಾವೇನು ಅಂತ ಗೊತ್ತಾಗಲಿಲ್ಲ. ನಾನು ಬೆಳಗಾರ ಅಂತ. ಯಾರಾಗಿರಲಿ ಸರ್, ಪಬ್ಲಿಕ್ ಕೇಳಿದ್ರು ಉತ್ತರ ಕೊಡಿ, ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಕೊಡಲ್ಲ ಅನ್ನೋದಿಲ್ಲ. ಅದನ್ನು ನೀವು ಕೊಡಲ್ಲ ಅನ್ನಂಗೂ ಇಲ್ವಲ್ಲ. ಯಾಕೆ ಇಷ್ಟು ಆಕ್ಸಿಡೆಂಟ್ಸ್ ಆದರೂ ಇನ್ನೂ ಯಾಕೆ ತಿದ್ಕೊಳ್ಳಲ್ಲ ಅಂತ ಮೇಡಮ್ ಕೈ ಮುಗಿದು ಕೇಳ್ಕೊತೀನಿ ನೋಡಿ. ರೀಸನ್ಸು 100 ಕೊಡ್ಬೋದು, ರೀಸನ್ಸಿಂದ ಏನು ಉಪಯೋಗನೇ ಇಲ್ಲ. ಉಪಯೋಗ ಇದ್ದರೆ ಹೇಳಿ, ರೀಸನ್ಸ್ ಕೊಡಿ. ಹೋಗೋವಾಗಲೇ ಹಾಕೊಂಡು ಹೋಗಕ್ಕೆ ಹೇಳಿ ಮೇಡಮ್. ಏನು ಪ್ರಾಬ್ಲಮ್ ಏನು ತಲೆಬಾರನ ಅವ್ರಿಗೆ? ನಿಮಗೆ ಕರೆಂಟ್ ಶಾಕ್ ಅಲ್ಲ ಮೇಡಮ್, ಕೆಳಗಡೆ ಇದ್ದವ್ರು ಹಾಕಿದ್ರೆ ಏನು ಸುಖ ಮೇಡಮ್? ನಿಮಗೆ ಎಷ್ಟೋ ಪ್ರಕರಣಗಳು ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ತಲೆ ಹೊಡೆದು ಸತ್ತೋಗಿರೋ ಪ್ರಕರಣಗಳಿದೆ. ಕರೆಂಟ್ ಶಾಕ್ ಹೊಡೆದ್ರೆ 50% ಡ್ಯಾಮೇಜ್ ಆಗ್ಬೋದು, ಇನ್ನು 50% ತಲೆ ಹೊಡೆದ್ಬಿಟ್ಟು ಸತ್ತೋಗಿದ್ದಾರೆ. ಮತ್ತು ನೋಡಿ ಏನು ಸುಖ ಮೇಡಮ್? ಪಾಠ ಕಲಿಬೇಕಲ್ಲ ನಾವು, ಯಾವುದನ್ನೇ ಆಗಲಿ ಪಾಠ ಕಲಿತಾ ಹೋಗೋಣ. ಕರೆಕ್ಟ್ ಅಲ್ವಾ ಮೇಡಮ್? ನೋಡಿ, ಆದರೂ ಅವ್ರು ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರಿಗೊಬ್ರು ಹೆಲ್ಮೆಟು ತಗೊಂಡೋಗಿ ಕೊಡಲ್ಲ. ಬೇಡ ಮೇಡಮ್, ಜಾಗೃತಿ. ಇಷ್ಟೊಂದು ಅಜಾಗರೂಕತೆಯಿಂದ ಕೆಲಸ ಮಾಡೋದು ಯಾರಿಗೂ ಒಳ್ಳೆಯದಲ್ಲ, ಇಲಾಖೆಗೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ, ಅವ್ರಿಗೂ ಒಳ್ಳೆಯದಲ್ಲ. ಫಸ್ಟ್ ಆಫ್ ಆಲ್ ಅವ್ರು ತಿಳ್ಕೋಬೇಕು ನಾನು ಹೆಂಗೆ ಬದುಕಬೇಕು, ನಾನು ಹೆಂಗೆ ಕೆಲಸ ಮಾಡಬೇಕು ಅಂತ. ಕೆಳಗಡೆ ಇರೋರ್ಗೆ ಏನು ತೊಂದರೆ ಇಲ್ಲ, ಮೇಲ್ಗಡೆ ಇರೋರು ಹೋಗೋರು ಅರ್ಥ ಮಾಡ್ಕೋಬೇಕು. ಎಷ್ಟು ಅರ್ಥಾಡ್ ಹಾಕೋಬೇಕು ನಾನು, ಎಷ್ಟು ಹೆಂಗೆ ಸೇಫ್ಟಿಯಾಗಿ ಮಾಡ್ಕೋಬೇಕು. ಪ್ರತಿ ಪ್ರಕರಣದಲ್ಲೂ ಬರೋ ಉತ್ತರ ಒಂದೇ ಏನಂದರೆ DG ಬಂತು ಸರ್. ಸಿಂಪಲ್ ಮಾತದು. ಸತ್ತವನ್ನ ಪ್ರಾಣ ತರಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಕಾಮನ್ ಮಾಡ್ಕೊಂಡಿದ್ವಿ. ಎಲ್ಲ ಪ್ರಕರಣದಲ್ಲೂ GOS ಓಪನ್ ಮಾಡಿರ್ತಾರೆ, ಸ್ಟೇಷನ್ ಆಫ್ ಮಾಡಿರ್ತಾರೆ, ಹ್ಯಾಂಡ್ ಟ್ರಿಪ್ ತಗೊಂಡಿರ್ತಾರೆ, ಎಲ್ಲ ಆಗಿರ್ತದೆ. ಸೆಂಟ್ರಲ್ DG ಬರುತ್ತೆ. ಏನು ಅಂದರೆ ಅರ್ಥಾಡ್ ಹಾಕಿದ್ವಿ, ಎಲ್ಲ ಅರ್ಥಾಡ್ ಹಾಕಿದ್ವಿ. ಎಲ್ಲಿಂದ ಬರುತ್ತೆ ಕರೆಂಟು? ಉದ್ಭವ ಆಗುತ್ತಾ ಇದಕ್ಕಿದ್ದಂಗೆ? ಯಾಕ್ರಣ ಸಾಕಾಗಿಲ್ವಾ ಆಕ್ಸಿಡೆಂಟ್ಸ್ಗಳು ಆಗಿರೋದು? ಇನ್ನೂ ಆಗಬೇಕಾ? ನೀವು ತಿಳ್ಕೋಬೇಕು. ಯಾರು ತಿಳ್ಕೊಳ್ಳೋದ್ರಲ್ಲಿ ಏನು ಸುಖ ಇಲ್ಲ. ಮೇಸ್ತ್ರಿ ಯಾರು ಇಲ್ವಾ ಮೇಸ್ತ್ರಿ? ತಮ್ಮ ಹೆಸರು ಸರ್? ಉಮಾಶಂಕರ್ ಅವರು. ಯಾವ ಹೆಣ್ಣಮ್ಮ? ಪ್ರಕಾಶ್ ನಗರ ಅಣ್ಣ. ಮಾಡಿಸ್ಬೇಡಿ ಸರ್, ಇದು ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ, ಅವ್ರಿಗೂ ಒಳ್ಳೆಯದಲ್ಲ. ಇವತ್ತು ಮಾನವ ಸಂಪನ್ಮೂಲ ಇಲ್ಲದೆ ಒದ್ದಾಡ್ತಾ ಇದೆ ಬೆಸ್ಕಾಂ, ಗೊತ್ತಾ ನಿಮಗೆ? ಹ್ಯಾಂಡ್ಸ್ ಇಲ್ಲ, ನೋಡ್ಕೊಳ್ಳಿ. ದಿನೇ ಹ್ಯಾಂಡ್ಸ್ ಕಮ್ಮಿ ಆದರೆ ನಿಮಗೆ ಲಾಸು. ನೋಡಿ, ನೀವು ಮುಂದೆ ನಿಂತ್ಕೊಂಡೆ JE ಅವರೇ ಈ ಮಾತಂದುಬಿಟ್ರೆ ಇನ್ನು ಅವ್ರಿಗಿನ್ನೇನು ಆನೆ ಬಲ. ಬೆಳಗುರೋ ಕರೆಂಟ್ ಏನು ನಾನು ನೋಡ್ಲಿದ್ದ 20 ವರ್ಷದಿಂದ ನೋಡ್ತಾ ಇದ್ದೀನಿ ಅದನ್ನ. ಆದರೂ ಹಾಕಲ್ಲ ಅಂದರೆ ಅವ್ರು ಕಿಲಾಡಿನಾ ಮೇಡಮ್? ಯಾಕೆ ಹತ್ತಿದ್ರು ಮೇಡಮ್? ಫಸ್ಟ್ ಆಫ್ ಆಲ್ ನೋಡಿ, ನಾನು ಹೇಳ್ತೀನಿ ನೋಡಿ ಮೇಡಮ್, ನಾನೊಂದು ಹೇಳ್ತೀನಿ ನೋಡಿ. ನೀವು ಮುಂದೆ ಇದ್ದು ಅವ್ರು ಸೇಫ್ಟಿ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ಮು, ಅವ್ರಿಗಲ್ಲ. ಅವ್ರು ಅನ್ಕೋಬೋದು ಅವನು ಯಾವನೋ ನನಗೆ ಹೇಳೋಕ್ಕೆ ಅಂತ. ಬಟ್ ಅವ್ರಿಗಿನ್ನೂ ಗೊತ್ತಿಲ್ಲ, ವ್ಯಾಲ್ಯೂಸ್ ಗೊತ್ತಿಲ್ಲ. ನಾಳೆ ದಿನ ಅವ್ರ ಮಕ್ಕಳು ಇನ್ನೊಬ್ಬರು ಕೇಳಿದಾಗ ಎಲ್ಲಪ್ಪ ಅಪ್ಪ ಎಲ್ಲಿ ಅಂತ ಕೇಳಿದಾಗ ಗೊತ್ತಾಗುತ್ತೆ ಮನೆ ನೋವು ಏನಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆಲ್ಲ ಇನ್ನೂ ನೋವುಗಳು. ಸೇಫ್ಟಿ ಬೆಲ್ಟ್ಸು ನೋಡಿ, ಸೇಫ್ಟಿ ಬೆಲ್ಟ್ಸ್ ಕೊಟ್ಟಿಲ್ವಾ ಮೇಡಮ್ ನಿಮಗೆ? ಯಾಕೆ ಹಾಕಲ್ಲ ಮೇಡಮ್? ಯಾರಾದರೂ ಒಬ್ಬರಾದರೂ ಸೇಫ್ಟಿ ಬೆಲ್ಟ್ ಹಾಕೊಂಡಿದ್ದಾರಾ? ಎಲ್ಲ ಖರ್ಚು ಮಾಡಿ ಇಲಾಖೆ ನಿಮಗೆಲ್ಲ ಸವಲತ್ತುಗಳನ್ನ ಕೊಟ್ಟು ಅದನ್ನ ಸದ್ಬಳಕೆ ಮಾಡಲ್ಲ ಅಂದರೆ ಏನರ್ಥ ಹೇಳಿ? ಇನ್ನೇನಕ್ಕೆ ಕೊಡಬೇಕು? AW ಯಾರು? ನಿಮ್ದು ಯಾವುದು N1 ಬರುತ್ತಾ? C1?
ಏನಾಗಿದ್ದು, ಏನು ಕಂಪ್ಲೇಂಟ್ ಇದು? ಸರ್ ಅದು ಇಲಿಗಳು ಸೇರಿಕೊಂಡು ಕ್ಯೂಬಿಕಲ್ ಹತ್ರ ಶಾರ್ಟ್ ಆಗಿತ್ತು, ಹೆಚ್ ಡಿ ಕರೆಂಟ್ ಇರಲಿಲ್ಲ. ಬೆಳಗಿನ ಜಾವ 2 ಗಂಟೆನಲ್ಲಿ ಎಲ್ಲರೂ ಮಾತು ಕೇಳಲ್ಲ ಸರ್. ಕೆಲವು ಅವ್ರು ಕೇಳಲ್ಲ ಮೇಡಮ್. ನಾನು ಹೇಳ್ತೀನಲ್ಲ, ಲೈನ್ ಮ್ಯಾನ್ಗಳಿಗೆ ಅವ್ರ ವ್ಯಾಲ್ಯೂಸ್ ಗೊತ್ತಿಲ್ಲ. ಇಷ್ಟೊತ್ತು ಕೆಳಗಡೆ ಸರ್. ಇವಾಗ ನೋಡಿ 2 ನಿಮಿಷಕ್ಕೆ ಇಷ್ಟು ಮಾತು ಹೇಳಿದ ಮಾತು ಎಲ್ಲರೂ ಕೇಳಲ್ಲ ಸರ್. ಕೇಳಲ್ಲ ಮೇಡಮ್, ಎಲ್ಲ ದೊಡ್ಡವರು, ಯಾರ ಮಾತು ಯಾರೂ ಕೇಳಲ್ಲ, ಎಲ್ಲರೂ ದೊಡ್ಡವರೇ ಅಲ್ವಾ? ಯಾಕೆ ಸಾಹೇಬ್ರೆ ವಿತೌಟ್ ಹೆಲ್ಮೆಟ್ ಯಾಕೆ ಹತ್ತೋದು? ಇಲ್ಲ ಸರ್, ರಿಪೋರ್ಟ್ ಮಾಡಿದ್ರು, ನಾನು ಹಾಕೊಂಡಿಲ್ಲ. ಅದನ್ನೇ ಸಾಹೇಬ್ರೆ ಕೇಳ್ತಾರದು. ನೀವು ಬೇಡ, ನೀವು ಹತ್ಬಿಡಿ, ಯಾರಿದ್ರು ಕೆಲಸ ಮಾಡೋದು? ಒಳ್ಳೆ ಕತೆ. ಮತ್ತೆ ಅದೇ ಮೇಡಮ್ ನೋಡಿ, ಇವಾಗ ಅವ್ರು ಏನು ಹೇಳ್ತಾರೆ, ತಲೆಗೇಟಾಗಿತ್ತು ಹಂಗಾಗಿ ನಾನು ಹಾಕೊಳ್ಳಿಲ್ಲ ಅಂತಾರೆ. ಕರೆಕ್ಟ್ ಅದು ಇಲ್ಲೇ ಬರುತ್ತೆ ಸರಿನಾ? ಅದು ನಿಮ್ಮ ಹೆಸರೇನು? ಅಜಯ್ ಅಂತ. ಹಾಂ, ಅಜಯ್. ಅಜಯ್ ಯಾವ ಬ್ಯಾಚು? 17. 15-17ನೇ ಬ್ಯಾಚು. ಎಷ್ಟು ಪ್ರಕರಣಗಳಾಯಿತು ಗೊತ್ತಾ ನಿಮಗೆ? ಎಷ್ಟು? ಮೊನ್ನೆ ನಾಗರಾಜ್ ಸತ್ತೋದ, ಕಲ್ಯಾಣಿ ಸತ್ತೋದ. ಜಸ್ಟ್ ಈ ಕಳೆದ ತಿಂಗಳಲ್ಲಿ ಹೇಳ್ತಾ ಇದ್ದೀನಿ ನಾನು. ಕಳೆದ ತಿಂಗಳಲ್ಲ, ಮೊನ್ನೆ 1ನೇ ತಾರೀಕು ರೀ, ಜಾಸ್ತಿ ಬೇಡ, 1ನೇ ತಾರೀಕು 3ನೇ ತಾರೀಕು ಸತ್ತೋದ್ರೆ ಇಲ್ವೋ? ಏನಕ್ಕೆ? ಸೇಫ್ಟಿ. ಒಂದೇ ಒಂದು ಅರ್ಥರಾಡ್ ಹಾಕೊಂಡು ಹತ್ತಿದ್ದೀರಾ, ಇನ್ನೊಂದರಲ್ಲಿ ಬಂತು ಅಂದರೆ ಏನು ಮಾಡ್ತೀರಾ? ಅರ್ಥ ಆಗಿರ್ತೀವಿ ಸರ್, ಅಲ್ಲಿ ಅರ್ಥ ಆಗಿರ್ತೀವಿ. ನೀವು ಬರೀ ಅರ್ಥ ಹಾಕೊಂಡಿರೋದು ಮಾತ್ರ ಹೇಳ್ತೀರಾ, ಅರ್ಥ ಮಾಡ್ಕೊತಲ್ಲ ನೀವು ಅಷ್ಟೇ. ಇಲ್ಲ ಅರ್ಥ ಮಾಡ್ತಾರೆ. ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳೋವರೆಗೂ ಈ ಸಾವಿನ ಪ್ರಕರಣಗಳು ಎಸ್ಕಾಮ್ಗಳಲ್ಲಿ ಯಾರಪ್ಪ ಭಗವಂತ ಬಂದು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ. ಇದು ಮಾತ್ರ ಗ್ಯಾರಂಟಿ, ಬರೆದಿಟ್ಕೊಳ್ಳಿ ನೀವು. ನಾನು 1 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀನಿ, ಯಾವುದನ್ನೊಂದನ್ನು ನಿಲ್ಸೋಕ್ಕಾಗ್ತಾಯಿಲ್ಲ. ನೋಡಿ ಏನು ಮಾಡ್ತೀರ ಸಾಹೇಬ್ರೆ? ಇದ್ದೀರಿ. ಯಾವ ಬ್ಯಾಚು? ನಾವು ಬಿಲ್ ಬ್ಯಾಚ್. ನೀವು 2017. ನಾನು ನಿಮ್ಮ ಬ್ಯಾಚ್ ಅವನೇ.